Hello children, again welcome back to my channel. So dear children, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಇಂಟ್ರೊಡಕ್ಷನ್ ಬಗ್ಗೆ ನಾವು ಕಲ್ತ್ಕೊಳ್ಳೋಣ ಅನ್ನೋವಂಥದ್ದು. ಸೊ ಏನಿದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಆ್ಯಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಡೆಫಿನಿಷನ್ ಏನು, ಯಾವ ತರಹ ಅನ್ನುವಂಥದ್ದನ್ನು ಎಲ್ಲವನ್ನೂ ಕೂಡ ನಾವೀಗ ತಿಳ್ಕೊಳ್ಳೋಣ ಅನ್ನೋಂಥದ್ದು. ಸೊ ನಾವು ಕಮಿಂಗ್ ಟು ದ ಚಾಪ್ಟರ್ ಆ್ಯಂಡ್ ದ ಮೀನಿಂಗ್ ಆಫ್ ದ ವರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ನಾವು ತಿಳ್ಕೊಳ್ಳೋದಾದರೆ ಮೊದಲು ನಾನು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಬರ್ಕೊಂಡು ಹೋಗ್ತೀನಿ. ನೀವು ಜಸ್ಟ್ ಯು ನೀಡ್ ಟು ಐಡೆಂಟಿಫೈ ವಾಟ್ ಈಸ್ ದೇರ್ ಇನ್ ಬಿಟ್ವೀನ್ ದಟ್ ನಂಬರ್ಸ್ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ನಾವು ಲೆಟ್ ಮಿ ರೈಟ್ ಫಾರ್ ಎಕ್ಸಾಂಪಲ್ ಅಂತ ಬರೆದು ನಾನು ಬರೆಯೋದಾದರೆ ನಾನು ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಡೆಫಿನಿಷನ್ ಹೇಳೋದಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಇರೋಂಥದ್ದು. ಓಕೆನಾ? ಈಗ ನಾನು ಒಂದು ನಂಬರ್ ಬರೀತೀನಿ. ಫಾರ್ ಎಕ್ಸಾಂಪಲ್ 2, 4, 6, 8 ... ಈ ರೀತಿಯಾಗಿ ಬರೆದಿದ್ದೀನಿ. ಈಗ ಈ ನಂಬರ್ಸ್ಗಳನ್ನು ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ಈಗ ಈ ನಂಬರ್ಸ್ಗಳನ್ನ ನೋಡಿದಾಗ ಫಸ್ಟ್ ನಿಮಗೆ ಅನಿಸುವಂಥದ್ದು ಏನು ಅಂತಂದರೆ ದೀಸ್ ಆರ್ ಆಲ್ ಕಾಲ್ಡ್ ಆ್ಯಸ್ ಈವನ್ ನಂಬರ್ಸ್. ಹೌದಲ್ವಾ? ಚಿಕ್ಕ ವಯಸ್ಸಿಂದನೂ ಕಲ್ತಿದ್ದೀರಾ. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನಾನು. ಫಾರ್ ಎಕ್ಸಾಂಪಲ್ 1, 3, 5, 7 ... ಈ ನಂಬರ್ಗಳನ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತಪ್ಪ? ದಿಸ್ ಈಸ್ ಕಾಲ್ಡ್ ಆ್ಯಸ್ ಆಡ್ ನಂಬರ್ಸ್. ಕರೆಕ್ಟಾ? ಬಟ್ ಇದನ್ನ ಬಿಟ್ಟು ಬೇರೆ ಏನಾದರೂ ಐಡೆಂಟಿಫೈ ಆಗುತ್ತಾ? ನಾವು ಜಸ್ಟ್ ವರ್ಡನ್ನು ಕೇಳಿಸ್ಕೊಳ್ಳಿ, ನಾನು ಹೇಳೋ ವರ್ಡು ಏನದು ವರ್ಡು? ಈ ನಂಬರ್ಸ್ಗಳ ಮಧ್ಯೆ ಇರುವ ಏನಾದರೂ ಪ್ಯಾಟ್ರನ್ ನಿಮಗೆ ಗೊತ್ತಾಗುತ್ತಾ? ಸಿ, ಇನ್ ಬಿಟ್ವೀನ್ ದ ನಂಬರ್ಸ್ ಕ್ಯಾನ್ ಯು ಏಬಲ್ ಟು ಐಡೆಂಟಿಫೈ ಸಮ್ ಪ್ಯಾಟ್ರನ್ ಇನ್ ಬಿಟ್ವೀನ್ ದೀಸ್ ನಂಬರ್ಸ್ ಅನ್ನೋದನ್ನು ನಾನು ನಿಮ್ಮನ್ನ ಕೇಳ್ತಾ ಇರೋವಂಥದ್ದು. ಓಕೆ, ಸೊ ಜಸ್ಟ್ ಅಬ್ಸರ್ವ್ ದೀಸ್ ನಂಬರ್ಸ್. ನಾವು ಲೆಟ್ ಮಿ ರೈಟ್ ದ ಅನದರ್ ಒನ್. ಫಾರ್ ಎಕ್ಸಾಂಪಲ್ 4, 8, 12 ... Now just observe these numbers. Observe ಮಾಡಿದ್ರೆ ನಾವು ದಿಸ್ ಇಸ್ ಕಾಲ್ಡ್ ಆಸ್ ಈವನ್ ನಂಬರ್ಸ್, ದಿಸ್ ಇಸ್ ಕಾಲ್ಡ್ ಆಸ್ ಆಡ್ ನಂಬರ್ಸ್. ಆ್ಯಂಡ್ ಇದನ್ನು ನಾವು ಇನ್ನೊಂದು ವರ್ಡಿಂದ ಹೇಳ್ಬೋದು, ಇದೆಲ್ಲ 4ಇಂದ ಮಲ್ಟಿಪಲ್ಸ್ ಆಗೋ ನಂಬರ್ಸ್ಗಳು. ಹೌದಲ್ವಾ? ಬಟ್ ಈ ಇನ್ ಬಿಟ್ವೀನ್ ನಂಬರ್ಸ್ಗಳಲ್ಲಿ ಏನಾದರೂ ಪ್ಯಾಟ್ರನ್ನ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ನೀವು ಅಂತ ನಾವು ಐಡೆಂಟಿಫೈ ಮಾಡೋದಾದರೆ ನೋಡಿ, ಇಲ್ಲಿ ಮೊದಲನೇ ನಂಬರ್ 2 ಇದೆ. ವಾಟ್ ಇಸ್ ದ ಸೆಕೆಂಡ್ ನಂಬರ್? ದ ಸೆಕೆಂಡ್ ನಂಬರ್ ಈಸ್ 4. ಹಾಗಾದರೆ ಫಸ್ಟ್ ನಂಬರ್ 2 ಇದೆ, ಸೆಕೆಂಡ್ ನಂಬರು ನಿಮಗೆ 4 ಆಗಿದೆ. ನಾವು ಜಸ್ಟ್ ಅಬ್ಸರ್ವ್ ದ ನೆಕ್ಸ್ಟ್ ನಂಬರ್. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? ದ ನೆಕ್ಸ್ಟ್ ನಂಬರ್ ಈಸ್ 6. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? ದ ನೆಕ್ಸ್ಟ್ ನಂಬರ್ ಈಸ್ 8. ಅದರ ಅರ್ಥ ನೋಡಿ, ಈ ಫಸ್ಟ್ ನಂಬರಿಂದ ಸೆಕೆಂಡ್ ನಂಬರ್ ಬಂದಿದೆ ಅಂತಂದರೆ ಐ ಆಮ್ ಆ್ಯಡಿಂಗ್ ಟು ದಿಸ್ ನಂಬರ್ 2ನ ಈ ನಂಬರ್ಗೆ ಆ್ಯಡ್ ಮಾಡಿದೆ. ಸೊ ದೇರ್ಫೋರ್ ನಾನು ನೆಕ್ಸ್ಟ್ ನಂಬರ್ ಬಂತು ಅನ್ನೋದು. ದಟ್ ಈಸ್ ವಾಟ್ ನಿಮ್ಮ ಐಡೆಂಟಿಫೈ ಮಾಡ್ತಾ ಇರೋದು ದ ಪ್ಯಾಟ್ರನ್. ದಟ್ ಈಸ್ ವೈ ಐ ಹ್ಯಾಸ್ ಸೆಡ್ ಫೈಂಡ್ ದ ಪ್ಯಾಟ್ರನ್ ಅನ್ನುವಂಥದ್ದು. ನೆಕ್ಸ್ಟ್ ಈಗ 4ಇಂದ 6 ಬಂದಿದೆ ಅಲ್ವಾ ನೆಕ್ಸ್ಟ್ ನಂಬರು. ಅದರ ಅರ್ಥ ಏನು? ಇಲ್ಲಿಂದ ಇಲ್ಲಿಗೆ ಎಗೇನ್ ವಿ ಹ್ಯಾವ್ ಆ್ಯಡೆಡ್ 2, ಸೊ ದೇರ್ಫೋರ್ ನೆಕ್ಸ್ಟ್ ನಂಬರ್ 6 ಬಂದಿದೆ. ಈಗ ಇಲ್ಲಿಂದ ಇಲ್ಲಿಗೆ ಅಬ್ಸರ್ವ್ ಮಾಡಿ. ನೋ ವಾಟ್ ಇಸ್ ದೇರ್? 6 to 8, ಸೊ ನಥಿಂಗ್ ಬಟ್ 2. ಎಗೇನ್ ಹಿಯರ್ ಆಲ್ಸೋ 2 ಹ್ಯಾವ್ ಆ್ಯಡೆಡ್. ಸೊ ಹಾಗಾದ್ರೆ ನೆಕ್ಸ್ಟ್ ನಂಬರ್ ನೀವು ಹೇಳ್ಬೋದಾ? ಎಸ್, ಡೆಫಿನೆಟ್ ಆಗಿ ಹೇಳ್ಬೋದು. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? 10. ಯಾಕೆ ನಿಮ್ಗೆ 10 ಅಂತ ಅನ್ನೋದೇ ಗೊತ್ತಾಯಿತು ಅಂತಂದರೆ ಯು ಹ್ಯಾವ್ ಐಡೆಂಟಿಫೈ ದ ಪ್ಯಾಟ್ರನ್ ಹಿಯರ್. ಕರೆಕ್ಟಾ? ಸೊ ವಾಟ್ ಇಸ್ ದ ಪ್ಯಾಟ್ರನ್ ಹಿಯರ್? ಯು ಆರ್ ಆ್ಯಡಿಂಗ್ 2 to 2. ಸೊ ಹಾಗಾದ್ರೆ 8ಗೆ 2 ಆ್ಯಡ್ ಮಾಡಿದೆ ನೀನು, ಎಷ್ಟಾಯಿತು? 10. ಹಾಗಾದ್ರೆ ಕ್ಯಾನ್ ಯು ಏಬಲ್ ಟು ಫೈಂಡ್ ದ ನೆಕ್ಸ್ಟ್ ನಂಬರ್ ಆಲ್ಸೋ? ಎಸ್. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? 12, ಬಿಕಾಸ್ ಯು ಹ್ಯಾವ್ ಆ್ಯಡೆಡ್ 2. ಸೊ ದೇರ್ಫೋರ್ ಯು ಹ್ಯಾವ್ ಐಡೆಂಟಿಫೈ ಸಮ್ ಪ್ಯಾಟ್ರನ್ ಹಿಯರ್. ವಾಟ್ ಇಸ್ ದಟ್ ಅಂತಂದರೆ ಯು ಆರ್ ಆ್ಯಡಿಂಗ್ ಸಮ್ ನಂಬರ್ಸ್. ಸೊ ಏನದು ನಂಬರ್ ಅಂತಂದರೆ 2ನ ನೀನು ಅಂದರೆ 2 ಅನ್ನುವಂತಹ ಫಿಕ್ಸ್ಡ್ ನಂಬರನ್ನು ಯು ಆರ್ ಆ್ಯಡಿಂಗ್ ಟು ಗೆಟ್ ದ ನೆಕ್ಸ್ಟ್ ನಂಬರ್. ಇದು ಆ್ಯಕ್ಚುಲ್ ಆಗಿ. ಸೊ ಇಲ್ಲಿಗೆ ಬರೋಣ. ಇಲ್ಲಿಗೆ ಬಂದರೂ ಸೆಕೆಂಡ್ ಎಕ್ಸಾಂಪಲಲ್ಲೂ ಹೌದು, ಇಲ್ಲಿಂದ ಇಲ್ಲಿಗೆ 2 ನಂಬರ್ ಜಾಸ್ತಿ ಆಗಿದೆ, ಇಲ್ಲಿಂದ ಇಲ್ಲಿಗೆ 2 ನಂಬರ್ ಜಾಸ್ತಿ ಆಗಿದೆ, ಇಲ್ಲಿಂದ ಇಲ್ಲಿಗೂ ಕೂಡ 2 ನಂಬರ್ ಜಾಸ್ತಿ ಆಗಿದೆ. ಹಾಗಾದರೆ ಇಲ್ಲೂ ಕೂಡ ಯು ಕ್ಯಾನ್ ಸೇ ದಟ್ ದ ಫಿಕ್ಸ್ಡ್ ನಂಬರ್ ದಟ್ ವಿ ಆರ್ ಆ್ಯಡಿಂಗ್ ಈಸ್ 2 ಅಂತ ಅನ್ನೋದನ್ನ ಹೇಳ್ಬೋದು. 4. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? 8. ಹಾಗಾದ್ರೆ 8 ಹೆಂಗೆ ಬಂತು? ವಿ ಹ್ಯಾವ್ ಆ್ಯಡೆಡ್ ದ ಯು ಕ್ಯಾನ್ ಐಡೆಂಟಿಫೈ ದ ಪ್ಯಾಟರ್ನ್ ಹಿಯರ್. ವೈ? ಸೊ ದಿಸ್ ಆರ್ ಆಲ್ ದ ಮಲ್ಟಿಪಲ್ಸ್ ಆಫ್ 4, ರೈಟ್? ಸೊ ದೇರ್ಫೋರ್ ಇಲ್ಲಿಂದ ಇಲ್ಲಿಗೆ ನಾವು ವಿ ಹ್ಯಾವ್ ಆ್ಯಡೆಡ್ 4, ಸೊ ನೆಕ್ಸ್ಟ್ ನಂಬರ್ ಈಸ್ 8. ಸೊ ಈಗೇನು ಇಲ್ಲಿಂದ ಇಲ್ಲಿಗೆ ನಾವು 4ನ ಆ್ಯಡ್ ಮಾಡ್ದು, ನೆಕ್ಸ್ಟ್ ನಂಬರ್ ಈಸ್ 12. ಹಾಗಾದ್ರೆ ನೆಕ್ಸ್ಟ್ ನಂಬರ್ ಐಡೆಂಟಿಫೈ ಮಾಡ್ಬೋದಾ? ದ ನೆಕ್ಸ್ಟ್ ನಂಬರ್ ವಿಲ್ ಬಿ 16. ಹೌ? Because you have added 4. So next number ಬರುತ್ತಾ? Yes. So therefore here also we have identified something. ಏನದು something? Simple. We have added the fixed number to get the next number. That number is 4 ಅನ್ನುವಂಥದ್ದು. ಸರ್ ಯಾಕೆ ಇದೆಲ್ಲ ಹೇಳ್ತಿದ್ದೀರಾ? So because to understand the meaning of the arithmetic progression we need to understand these type of numbers.
ಓಕೆ, ಈಗ ಇಲ್ಲಿ ಒಂದು ವರ್ಡ್ ಹೇಳ್ತೀನಿ, ಏನದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ಇಲ್ಲೆಲ್ಲವನ್ನು ಹೇಳಬೇಕಾದ್ರೆ ಐ ಆಮ್ ಜಸ್ಟ್ ಸೇಯಿಂಗ್ ಅಬೌಟ್ ದೀಸ್ ನಂಬರ್ಸ್ ಆ್ಯಸ್ ನಂಬರ್ಸ್, ರೈಟ್? ನಾವು ಐ ವಿಲ್ ನಾಟ್ ಸೇ ದಿಸ್ ಆ್ಯಸ್ ನಂಬರ್ಸ್ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಐ ವಿಲ್ ಕಾಲ್ ದಟ್ ಆ್ಯಸ್ ಒನ್ ವರ್ಡ್ ದಟ್ ಈಸ್ ಕಾಲ್ಡ್ ಆ್ಯಸ್ ಟರ್ಮ್ಸ್ ಅಂತ ಓದ್ತೀನಿ. ಹಾಗಾದರೆ ಇಲ್ಲಿ 4, 8, 12, 16 ಅನ್ನೋಂಥ ಟರ್ಮ್ಸಲ್ಲಿ ನೆಕ್ಸ್ಟ್ ಟರ್ಮ್ ಬೇಕು ಅಂತಂದರೆ ಐ ಆಮ್ ಆ್ಯಡಿಂಗ್ ಫಿಕ್ಸ್ಡ್ ನಂಬರ್ ಟರ್ಮ್ ಟು ಗೆಟ್ ದ ನೆಕ್ಸ್ಟ್ ನಂಬರ್ ಅನ್ನು. ಈಗ 16ಇಂದ ನೆಕ್ಸ್ಟ್ ನಂಬರ್ ಬೇಕು ಅಂತಂದರೆ ವಾಟ್ ವಿ ನೀಡ್ ಟು ಆ್ಯಡ್? ವಿ ನೀಡ್ ಟು ಆ್ಯಡ್ ದ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ನಂಬರ್. ಓಕೆನಾ? ಈಗ ಫಿಕ್ಸ್ಡ್ ನಂಬರ್ ಎಷ್ಟು ಬಂದಿದೆ? 4 ಇದೆ. ಸೊ ಫಾರ್ ಎಕ್ಸಾಂಪಲ್, ಈಗ ಪ್ರಿಸೀಡಿಂಗ್ ನಂಬರ್ ಅಂದರೆ ಎಷ್ಟು? ದ ಪ್ರಿಸೀಡಿಂಗ್ ನಂಬರ್ ಈಸ್ 16. ಸೊ ದೇರ್ಫೋರ್ 16ಗೆ ನಾನು ಫಿಕ್ಸ್ಡ್ ನಂಬರ್ ಈಸ್ 4. ಐ ಆಮ್ ಆ್ಯಡಿಂಗ್ ದ ಫಿಕ್ಸ್ಡ್ ನಂಬರ್. ದ ಆನ್ಸರ್ ಇಸ್ 20. ಹಾಗಾದರೆ ನೆಕ್ಸ್ಟ್ ನಂಬರ್ ಈಸ್ 20. ನೋಡಿ, ಈ ರೀತಿಯಾಗಿ ಮುಂದಿನ ಟರ್ಮ್ ಬೇಕು ಅಂತಂದಾಗ ಹಿಂದಿನ ಪ್ರಿಸೀಡಿಂಗ್ ಟರ್ಮ್ಗೆ ಫಿಕ್ಸ್ಡ್ ನಂಬರ್, ಸೇಮ್ ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋದಾಗ ಬರುವಂತಹ ಲಿಸ್ಟ್ ಆಫ್ ನಂಬರ್ಸನ್ನು ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಟರ್ಮ್ಸ್ ಅಂತ ನಾವು ಅದನ್ನು ಹೇಳ್ಬೋದು. ಹಾಗಾದರೆ ಡೆಫಿನಿಷನ್ ಏನು ಅಂತ ಹೇಳೋದಾದರೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್. ಸಮ್ ಲಿಸ್ಟ್ ಆಫ್ ನಂಬರ್ಸ್ ಆರ್ ದೇರ್. ನಾನು ಎಕ್ಸಾಂಪಲಲ್ಲಿ ತೋರಿಸಿದ್ದಲ್ಲ, 4, 8, 12, ಹೌದಾ? ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೈನ್ ಬೈ, ಅಂದರೆ ಒಂದೊಂದು ಟರ್ಮು ಹೇಗೆ ಬರುತ್ತೆ ಅಂತಂದರೆ ಬೈ ಆ್ಯಡಿಂಗ್ ಅ ಫಿಕ್ಸ್ಡ್ ನಂಬರ್. ನೋಡಿ, ಅರ್ಥ ಮಾಡ್ಕೊಳ್ಳಿ, ಕಾನ್ಸ್ಟೆಂಟ್ ನಂಬರ್, ಅಲ್ಲಿ ಫಿಕ್ಸ್ಡ್ ನಂಬರ್, ಯಾವುದೋ ಒಂದು ಫಿಕ್ಸ್ಡ್ ನಂಬರನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ, ಕರೆಕ್ಟಾ? ಸೊ ಆ ಫಿಕ್ಸ್ಡ್ ನಂಬರ್, ಏನು ಕಾನ್ಸ್ಟೆಂಟ್ ನಂಬರ್ ಇದೆ, ಸೇಮ್ ಒಂದೇ ಥರದ ನಂಬರ್ ಇದೆ, ಆ ಫಿಕ್ಸ್ಡ್ ನಂಬರನ್ನು ಪ್ರಿಸೀಡಿಂಗ್ ನಂಬರ್ಗೆ ಆ್ಯಡ್ ಮಾಡಿ ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಬಿಟ್ಟು ನಾವು ಆ ಲಿಸ್ಟ್ ಆಫ್ ನಂಬರ್ಸ್ನ ಬರೆದ್ರೆ ಅದರಲ್ಲಿ ಫಿಕ್ಸ್ಡ್ ನಂಬರ್ ಸೇಮ್ ಇದ್ದರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಂಬರ್ಸ್ ಅಂತ ಕರಿತೀವಿ, ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ ಟರ್ಮ್ಸ್ ಅಂತ ಕರಿತೀವಿ. ಹಾಗಾದರೆ ಈ ಫಿಕ್ಸ್ಡ್ ನಂಬರ್ ಕಾನ್ಸ್ಟೆಂಟ್ ಟರ್ಮ್ ಅಂತ ನಾನು ಹೇಳಿದೆ, ಆ ಫಿಕ್ಸ್ಡ್ ನಂಬರ್ಗೆ ಏನಂತ ಕರಿತೀವಿ ಅಂತಂದರೆ ದಟ್ ಫಿಕ್ಸ್ಡ್ ನಂಬರ್ ಈಸ್ ಕಾಲ್ಡ್ ಆ್ಯಸ್ ಕಾಮನ್ ಡಿಫ್ರೆನ್ಸ್. ಈ 2 ಪಾಯಿಂಟು ನಿಮಗೆ ಇಂಪಾರ್ಟೆಂಟ್ ಆಗಿರೋದು. ನಾವು ದಿಸ್ ಇಸ್ ದ ಡೆಫಿನೇಷನ್ ಆಫ್ AP ಆ್ಯಂಡ್ ವಾಟ್ ಈಸ್ ಮೆಂಟ್ ಬೈ ಕಾಮನ್ ಡಿಫ್ರೆನ್ಸ್ ಅನ್ನುವಂಥದ್ದು. ನಾವು ಈಗ ಅದು ಎಕ್ಸಾಂಪಲ್ನ ನೋಡ್ಕೊಂಡು ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಸೊ ಹಾಗಾದರೆ ನೋಡಿ, ಈ ಎಕ್ಸಾಂಪಲ್ಸ್ಗಳಲ್ಲಿ ನೀವೇ ಐಡೆಂಟಿಫೈ ಮಾಡ್ಬೋದು. ಈ ಲಿಸ್ಟ್ ಆಫ್ ನಂಬರ್ಸನ್ನು AP ಟರ್ಮ್ಸ್ ಅಂತ ಹೇಳಬೇಕು ಅಂತಂದರೆ ದಿಸ್ ಫಿಕ್ಸ್ಡ್ ನಂಬರ್ ಶುಡ್ ಬಿ ಸೇಮ್. ಫಿಕ್ಸ್ಡ್ ನಂಬರ್ನ ಪ್ರಿಸೀಡಿಂಗ್ ನಂಬರ್ನ ಆ್ಯಡ್ ಮಾಡಿದಾಗ ನಮ್ಗೇನು ಸಿಗುತ್ತೆ ಲಿಸ್ಟ್ ಆಫ್ ನಂಬರ್ಸ್, ದಟ್ ಈಸ್ ಕಾಲ್ಡ್ ಆಸ್ the AP terms, but the fixed number should be same. 3, 6, 9, 12, ... Now can you able to find the fixed number here? Yes. Now what is the fixed number here? The fixed number will be 3. Here also fixed number will be 3. Here also fixed number will be 3. So we need to write the another number. The next number means we need to add this fixed number to the preceding number. Now preceding number is 12 and fixed number is 3. So therefore 12 plus 3 is 15. ಹಾಗಾದರೆ what is the next number? 15. ಹಾಗಾದರೆ AP ಯ ಡೆಫಿನಿಷನ್ ಇದಕ್ಕೆ ಸ್ಟ್ಯಾಟಿಸ್ಫೈ ಆಗ್ತಾ ಇದೆ. ಫಿಕ್ಸ್ಡ್ ನಂಬರ್ ಈಸ್ ಸೇಮ್. ಸೊ therefore these terms are called as AP ಟರ್ಮ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದು AP ಟರ್ಮ್ಸ್ ಅಂದರೆ ಏನು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಡೆಫಿನಿಷನ್ ಏನು ಅನ್ನುವಂಥದ್ದು. ನಾವು ದಿಸ್ ಫಿಕ್ಸ್ಡ್ ನಂಬರ್ ಈಸ್ ಕಾಲ್ಡ್ ಆ್ಯಸ್ ಕಾಮನ್ ಡಿಫ್ರೆನ್ಸ್. ಇದು ಇಂಪಾರ್ಟೆಂಟ್. ಕಾಮನ್ ಡಿಫ್ರೆನ್ಸ್ಗೆ ನಾವು ಒಂದು ಸಿಂಬಲ್ನ ಯೂಸ್ ಮಾಡ್ತೀವಿ, ಅದೇ ಸ್ಮಾಲ್ ಡಿ. ಸೊ ಸ್ಮಾಲ್ ಡಿ ಈಸ್ ನಥಿಂಗ್ ಬಟ್ ಕಾಮನ್ ಡಿಫ್ರೆನ್ಸ್ದು ಸಿಂಬಲ್. ಸೊ ಫಿಕ್ಸ್ಡ್ ನಂಬರ್ ಈಸ್ ನಥಿಂಗ್ ಬಟ್ ಕಾಮನ್ ಡಿಫ್ರೆನ್ಸ್, ಅದಕ್ಕೆ ಸಿಂಬಲ್ ಏನು? ಡಿ. ಹಾಗಾದರೆ ಇದರಲ್ಲಿ ಡಿ ಎಷ್ಟು ಅಂದರೆ ಕಾಮನ್ ಡಿಫ್ರೆನ್ಸ್ ಎಷ್ಟು? 3. I'll write the same example 2, 4, 6, 8, ... Here what I have said is you are not supposed to read this as numbers. ಏನಂತ ಓದಿ ಅಂತ ಹೇಳಿದೆ? ಟರ್ಮ್ಸ್ ಅಂತ ಓದಿ ಅಂತ ಹೇಳಿದೆ ಅಲ್ವಾ? ಹಾಗಾದರೆ ಇಲ್ಲಿ ಈ ಟರ್ಮ್ಸನ್ನು ನಾವು ಈ ರೀತಿಯಾಗಿ ಬರೀಬಹುದು. ಇದನ್ನು ಇಲ್ಲಿ ಏನು ಫಸ್ಟ್ ಇದೆ, ವಿ ವಿಲ್ ಕಾಲ್ ದಿಸ್ ಆ್ಯಸ್ ಫಸ್ಟ್ ಟರ್ಮ್. ಏನಂತ ಕರಿತೀವಿ? ಫಸ್ಟ್ ಟರ್ಮ್. ಅದನ್ನು ನಾವು ಸಿಂಬಲಲ್ಲಿ ಬರೆಯೋದಾದರೆ A1 ಇಂದ ಬರೀತೀವಿ. ಓಕೆ, ಆ್ಯಂಡ್ ದಿಸ್ ಆ್ಯಸ್ ಇದನ್ನು ನಾವು ಏನಂತ ಓದ್ತೀವಿ ಅಂದರೆ ಸೆಕೆಂಡ್ ಟರ್ಮ್, ಆ್ಯಂಡ್ ಇದನ್ನು ನಾವು A2 ಅಂತ ಕರಿತೀವಿ. ಆ್ಯಂಡ್ ದಿಸ್ ಈಸ್
third term, and this is called as A3, and this is called as A4 because it's a fourth term. Now you are not supposed to say first number, second number. AP ಅಲ್ಲಿ ಅದು AP terms ಆಗಿದ್ರೆ then you should say the terms as AP terms and the first number as A1, nothing but first term, second term, third term, fourth term as A4. ಇದು ಫಸ್ಟ್ ಪಾಯಿಂಟ್ ಎ ಪಿಯಲ್ಲಿ ತಿಳ್ಕೊಬೇಕಾಗಿರೋದು. ಈಗ ಕಾಮನ್ ಡಿಫ್ರೆನ್ಸ್ ಅಂದರೆ ಗೊತ್ತಾಯಿತು. ಕಾಮನ್ ಡಿಫ್ರೆನ್ಸ್ ಅಂದರೆ ಫಿಕ್ಸ್ಡ್ ನಂಬರ್ನ ಕಾಮನ್ ಡಿಫ್ರೆನ್ಸ್ ಅಂತೀವಿ, ಅದ್ರ ಜೊತೆಗೆ ಅದನ್ನು ಸಿಂಬಲಲ್ಲಿ ಡಿ ಇಂದ ನಾವು ಹೇಳ್ತೀವಿ. ಹಾಗಾದರೆ A1, A2, A3, A4 ಆಯಿತು. ಇದು ಮೊದಲನೇ ಪಾಯಿಂಟ್ ನೀವು ತಿಳ್ಕೊಬೇಕಾಗಿರೋದು. ಹಾಗಾದರೆ ಲಾಸ್ಟ್ವರೆಗೂ ನಿಮಗೆ ಇರುತ್ತೆ ನಂಬರು. ಇದನ್ನು ಎಲ್ಲಿವರೆಗೆ ಫೈಂಡ್ ಔಟ್ ಮಾಡ್ತೀರಾ ನೀವು? ಎಲ್ಲಿವರೆಗೆ ಫೈಂಡ್ ಔಟ್ ಮಾಡ್ಬೋದು? ನಿಮಗೆ ಗೊತ್ತಿರೋಷ್ಟು ನಂಬರ್ವರೆಗೂ ನೀವು ಬರ್ಕೊಂಡು ಹೋಗ್ಬೋದು, ಹೌದಲ್ವಾ? ಹಾಗಾದರೆ ಲಾಸ್ಟ್ವರೆಗೂ ಬರಿತೀವಿ ಅಂತಂದರೆ ಲಾಸ್ಟ್ವರೆಗೂ ನಮ್ಗೆ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಲಾಸ್ಟ್ ಟರ್ಮ್ನ ನಾವು AN ಅಂತ ಹೇಳ್ತೀವಿ. ಓಕೆ, ಎ ಪಿಯಲ್ಲಿ ಲಾಸ್ಟ್ ಟರ್ಮ್ನ ನಾವು AN. ಹಾಗೆ ನಿಮ್ಗೆ ಎಲ್ಲಿವರೆಗೂ ಗೊತ್ತಿಲ್ಲ. ಬಿಲಿಯನ್, ಟ್ರಿಲಿಯನ್ ಅಲ್ಲಿವರೆಗೂ ಬರಿಬೋದಲ್ವಾ? ಅಲ್ಲಿವರೆಗೂ ಐಡೆಂಟಿಫೈ ಮಾಡ್ಬೋದಲ್ವಾ? ಹಾಗಾದರೆ ಅದು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನು ಬರಿತೀವಿ ಅಂದರೆ ಅದನ್ನು AN ಅಂದರೆ ಲಾಸ್ಟ್ ಟರ್ಮ್ ಅಂತ ಬರಿತೀವಿ. ಸೊ therefore A1, A2, A3, A4 ... ಇಟ್ ವಿಲ್ ಬಿ AN. ಓಕೆ, ಇದು ನೆಕ್ಸ್ಟ್ ನೀವು ತಿಳ್ಕೊಬೇಕಾಗಿರೋಂಥದ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ತಿಳ್ಕೊಬೇಕಾಗಿರೋದು ದ ಜನರಲ್ ಫಾರ್ಮ್ ಆಫ್ ಎ ಪಿ. ನೀವು ತಿಳ್ಕೊಬೇಕಾಗಿರೋದು ವಾಟ್ ಇಸ್ ದ ಜನರಲ್ ಫಾರ್ಮ್ ಆಫ್ ಎ ಪಿ. ಸೊ ಎ ಪಿಗೆ ಒಂದು ಜನರಲ್ ಫಾರ್ಮ್ ಇದೆ. ಸೊ ಏನದು ಜನರಲ್ ಫಾರ್ಮ್ ಅಂತಂದರೆ ಇದು ಹೇಗೆ ಬಂತು ಅಂತ ಅನ್ನೋದು ನಾನು ನಿಮಗೆ ಆಮೇಲೆ ಹೇಳ್ಕೊಡಿ. ಸೊ ಜನರಲ್ ಫಾರ್ಮ್ ವಿಲ್ ಬಿ A, A plus D, A plus 2D, ... and the last will be A plus n minus 1 into D. ಸರ್ ಏನಿದು ಸರ್ ಹೀಗೆಲ್ಲ ಇದೆಯಲ್ಲ? ಹೇಳ್ಕೊಡ್ತೀನಿ, ಖಂಡಿತವಾಗ್ಲೂ ನಿಮಗೆ ಹೇಳ್ಕೊಡ್ತೀನಿ. ಆದರೆ ಇಲ್ಲಿ ಎರಡು ವರ್ಡ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನದು ಅಂದರೆ ಮೊದಲನೇದು A1 ಅಂದರೂ ಒಂದೇ, A ಅಂದರೂ ಒಂದೇ. ದ ಬೋತ್ ಆರ್ ಕಾಲ್ಡ್ ಆ್ಯಸ್ ಫಸ್ಟ್ ಟರ್ಮ್. ಇದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಟರ್ಮ್ ಡಿ ಅಂತಂದರೆ ನಾವು ಹೇಳಿದ್ದೀವಿ ಇಟ್ಸ್ ಅ ಕಾಮನ್ ಡಿಫ್ರೆನ್ಸ್. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ನಿನಗೆ ಎ ಇದೆ, ಡಿ ಇದೆ. ಹಾಗಾದರೆ ಎ ಅಂದರೆ ಏನು? ಫಸ್ಟ್ ಟರ್ಮ್. ಇಲ್ಲಿದೆ ನೋಡಿ ಫಸ್ಟ್ ಟರ್ಮ್, ಅದೇ ಫಸ್ಟ್ ಟರ್ಮ್. ಡಿ ಅಂದರೆ ಏನು? ಕಾಮನ್ ಡಿಫ್ರೆನ್ಸ್, ದ ಕಾಮನ್ ಡಿಫ್ರೆನ್ಸ್. ಓಕೆ, ಬಟ್ ಇದೇನು ಸರ್? ಇದನ್ನು ನಾನು ಹೇಳ್ಕೊಡ್ತೀನಿ, ಏನು ಅನ್ನೋಂಥದ್ದನ್ನು ಹೇಳ್ಕೊಡ್ತೀನಿ. ಓಕೆ, ದಿಸ್ ಇಸ್ ದ ಬೇಸಿಕ್ ಥಿಂಗ್, ರೈಟ್? ಹಾಗಾಗಿ ನೆಕ್ಸ್ಟು ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟು ನೀವು ಐಡೆಂಟಿಫೈ ಮಾಡ್ಕೋಬೇಕಾಗಿರೋಂಥದ್ದು ಅಥವಾ ನೀವು ಕಲ್ತ್ಕೋಬೇಕಾಗಿರೋಂಥದ್ದು ಏನು ಅಂತಂದರೆ ದ ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ. ಫಾರ್ ಎಕ್ಸಾಂಪಲ್ 4, 8, 12 that I had taken, right? And this is called as A1 and this is called as nothing but first term. This is called as second term. This is called as third term, right? So now here the fixed number. Can you able to identify the fixed number here? Yes, definitely you can identify the fixed number. The fixed number will be 4, right? And the fixed number is called as what? The common difference, nothing but D ಅಂತ ಹೇಳ್ತೀವಿ. ಆದರೆ ಈ ಫಿಕ್ಸ್ಡ್ ನಂಬರ್ನ ಅಥವಾ ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ವಿ ಹ್ಯಾವ್ ಅ ಒನ್ ಫಾರ್ಮುಲಾ. ಅದೇ ಡಿ ಈಕ್ವಲ್ಸ್ A2 ಮೈನಸ್ A1 ಈಕ್ವಲ್ಸ್ A3 ಮೈನಸ್ A2. ಓಕೆ ಸರ್, ಹೇಗೆ ಸರ್? ಸಿಂಪಲ್ ನೋಡಿ, ಇಲ್ಲಿ 4, 8, 12 is called as AP terms. ಅದರಲ್ಲಿ 4 ಅನ್ನೋದು ಏನಂತ ಕರಿತೀವಿ? ಫಸ್ಟ್ ಟರ್ಮ್ A1. 8 ಅನ್ನೋಂಥದ್ದು ಏನು? ಸೆಕೆಂಡ್ ಟರ್ಮ್. 12 ಅನ್ನೋಂಥದ್ದೇನು? ಥರ್ಡ್ ಟರ್ಮ್. ಇಲ್ಲಿ ಡೇಟಾ ಏನಿದೆ, ಈ ಡೇಟಾವನ್ನು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ ದೆನ್ ಇಲ್ಲಿ ಗೆಟ್ ದ ಕಾಮನ್ ಡಿಫ್ರೆನ್ಸ್. ಬಟ್ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಬಂದಿದೆ ನಮಗೆ, ಅದು ತೋರಿಸ್ಕೊಡ್ತಾ ಇದ್ದೀನಿ ಫಾರ್ಮುಲಾದಲ್ಲಿ ಹೇಗೆ ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋಂಥದ್ದು. ಸೊ A2 ಎಷ್ಟು? A2 is 8 ಮೈನಸ್ A1 ಅಂದರೆ ಏನು? A1 ಅಂದರೆ 4 ಈಕ್ವಲ್ಸ್ A3 ಅಂದರೆ 12 ಮೈನಸ್ 8. ಕರೆಕ್ಟಾ? ಸೊ 8ಅಲ್ಲಿ 4 ಹೋದರೆ 4 ಈಕ್ವಲ್ಸ್ 12ಅಲ್ಲಿ 8 ಹೋದರೆ 4. Now what I have said for the arithmetic progression definition, if the fixed number is same, ಅರ್ಥ ಮಾಡ್ಕೊಳ್ಳಿ, ನಾವು ಮುಂದಿನ ನಂಬರ್ ಬೇಕು ಅಂದರೆ ಪ್ರಿಸೀಡಿಂಗ್ ಟರ್ಮ್ಗೆ ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ, ಅದು ಡೆಫಿನೇಷನ್ನು. ಆ್ಯಂಡ್ ಫಿಕ್ಸ್ಡ್ ನಂಬರ್ ಸೇಮ್ ಇದ್ದರೆ ಅಂದರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಎ ಪಿ ಟರ್ಮ್ಸ್ ಅಂತ ಹೇಳ್ದೋ ಅಲ್ವಾ? ಹಾಗಾದರೆ ನೋಡಿ, ಕಾಮನ್ ಡಿಫ್ರೆನ್ಸ್ ನಾವು ಹೀಗೂ ಐಡೆಂಟಿಫೈ ಮಾಡ್ಬೋದು, ಜೊತೆ ಇಲ್ಲೂ ಐಡೆಂಟಿಫೈ ಮಾಡ್ದೋ ನೋಡಿ. ಆ್ಯಸ್ ಪರ್ ಮ್ಯಾಥಮೆಟಿಕಲ್ ಮೆಥಡ್ ವಿ ಹ್ಯಾವ್ ಐಡೆಂಟಿಫೈಡ್ ದಟ್ ಬೈ ಯೂಸಿಂಗ್ ಫಾರ್ಮುಲಾ ದ ಫಿಕ್ಸ್ಡ್ ನಂಬರ್ ಈಸ್ ಸೇಮ್.
ಅಂದರೆ ಕಾಮನ್ ಡಿಫರೆನ್ಸ್ ಈಸ್ ಸೇಮ್. ಸೊ ದೇರ್ಫೋರ್ ದೀಸ್ ಟರ್ಮ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಎ ಪಿ ಟರ್ಮ್ಸ್. ಈಗ ಡೆಫಿನಿಷನ್ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಫ್ ದ ಕಾಮನ್ ಡಿಫರೆನ್ಸ್ ಈಸ್ ಸೇಮ್ ಇನ್ ಅ ಗಿವನ್ ಟರ್ಮ್ಸ್, then it is called as AP terms. Then the list of numbers are called as AP terms ಅಂತ ನಾವು ಹೇಳ್ತೀವಿ. ಸೊ ಈಗ ನಾವು ಕಲಿಬೇಕಾಗಿರುವಂಥದ್ದು ನಾವು ದ nth ಟರ್ಮ್ ಆಫ್ ಎನ್ ಎ ಪಿ ಅನ್ನು ಕಲಿಯೋಣ, ರೈಟ್? ಸೊ ಐ ರೈಟ್ ದ ಹೆಡಿಂಗ್. ಸೊ ದ nth ಟರ್ಮ್ ಆಫ್ ಎನ್ ಎ ಪಿ. ನಾವು ವಾಟ್ ಇಸ್ ಮೆಂಟ್ ಬೈ nth ಟರ್ಮ್ ಆಫ್ ಎನ್ ಎ ಪಿ? ಸೊ nth ಟರ್ಮ್ ಯಾವುದು? ಫಾರ್ ಎಕ್ಸಾಂಪಲ್, ಸೊ 3, 6, 9, 12, ... Question: Can you identify the next term? Yes. ಖಂಡಿತವಾಗ್ಲೂ ನೆಕ್ಸ್ಟ್ ಟರ್ಮ್ನ ನೀವು ಬರೀಬಹುದು. ದ ನೆಕ್ಸ್ಟ್ ಟರ್ಮ್ ಇಸ್ 15 ಆ್ಯಂಡ್ ದ ನೆಕ್ಸ್ಟ್ ಟರ್ಮ್ ಇಸ್ 18 ಬಿಕಾಸ್ ಸಡನ್ ಆಗಿ ನಿಮ್ಗೆ ಹೇಳ್ಬೋದು ದಿಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 3. ಸೊ ದೇರ್ಫೋರ್ ಯು ಕ್ಯಾನ್ ಸೇ ದ ನೆಕ್ಸ್ಟ್ ಟರ್ಮ್. ನೌ ಕ್ಯಾನ್ ಯು ಸೇ ದಟ್ ದ 10th ಟರ್ಮ್ ಹಿಯರ್? ಬಿಕಾಸ್ ಸಿ ಫಸ್ಟ್ ಎ ಪಿ ಕೊಟ್ಟ ತಕ್ಷಣ ಫಸ್ಟ್ ಏನು ಮಾಡಬೇಕು? ಯು ನೀಡ್ ಟು ರೈಟ್ ಆನ್ ದಿಸ್ ಒನ್ ಆಸ್ A1, A2, A3 ಆ್ಯಂಡ್ ಹಿಯರ್ A4. And you need to find the common difference. A3 minus A2 is equals to A3 minus A2 because ಏನಕ್ಕೆ ಅಂದರೆ ಟು ಫೈಂಡ್ ದ ವೆದರ್ ದ ಗಿವನ್ ಟರ್ಮ್ಸ್ ಆರ್ ಎ ಪಿ ಆರ್ ನಾಟ್ ಅನ್ನೋದಕ್ಕೆ ಡಿ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ನಾವು ಫಸ್ಟ್ ಕಂಡುಹಿಡಿಯೋಣ, ಆಮೇಲೆ ನಾನು ದ nth ಟರ್ಮ್ ಆಫ್ ಎನ್ ಎ ಪಿ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ, ರೈಟ್? ನಾವು ಹಿಯರ್ ಡಿ ಇಸ್ ಈಕ್ವಲ್ಸ್ ಟು A3 ಇಂದ ಎಷ್ಟು? A3 is 9 minus A2 is 3. Sorry, A2 is 6. Sorry, A2 is 6 minus 3 is equals to A3 is 9 minus 6. Now D is equals to here also 3. 6 minus 3 is 3 and 3. So the common difference are same. Nothing but fixed numbers are same. So therefore this given terms is an AP term. Can you identify the 10th term? Here this is the first term, second term, third term, fourth term. What will be the 10th term? Right? So I'm asking what will be the 10th term? How will you find the 10th term? Right? Or how will you find the 20th term? ಎಲ್ಲವನ್ನೂ ಐಡೆಂಟಿಫೈ ಮಾಡಬೇಕು ಅಂದರೆ ಸೊ ವಿ ಹ್ಯಾವ್ ದ ಒನ್ ಫಾರ್ಮುಲಾ, ನಥಿಂಗ್ ಬಟ್ ದ nth ಟರ್ಮ್ ಆಫ್ ಎನ್ ಫಾರ್ಮುಲಾ ಇರೋವಂಥದ್ದು. ಸೊ ಅದನ್ನು ನೀವು ಕಲ್ತ್ಕೊಂಡ್ರೆ ಸೊ ವಿ ಕ್ಯಾನ್ ಫೈಂಡ್ ದಿ nth ಟರ್ಮ್ ಆಫ್ ಎನ್ ಎ ಪಿ. ನಥಿಂಗ್ ಬಟ್ ಯು ಕ್ಯಾನ್ ಫೈಂಡ್ ದ 10th. Here n is how much? 10. So therefore you can find the nth term of an AP. ಯಾವುದನ್ನು ಕೂಡ ಕೊಟ್ಟರು ಕೇಳ್ಬೋದು, ಲೈಕ್ A10, A20, A30, A100, whatever if they have asked means if you use this formula. Now whatever I'll write, ನಾನು ಏನು ಬರೀತೀನಿ ಈ ಫಾರ್ಮುಲಾವನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಕಲ್ತ್ಕೊಂಡ್ರೆ you can easily find the answer, right? Now what is the formula? So formula AN is equals to A plus n minus 1 into d. So this is the formula to find the nth term of an AP, right? So the nth term of an AP where A is equals to first term and d is equals to common difference andre term, which term that you are finding, and n andre the last term. Last term means ಯಾವ ಟರ್ಮ್ನ ಲಾಸ್ಟ್ ಟರ್ಮ್ ನೀವು ಫೈಂಡ್ ಔಟ್ ಮಾಡ್ತಿದ್ರೆ ಅದು. ಸೊ ಏನು ಲಾಸ್ಟ್ ಟರ್ಮನ್ನು ಇನ್ನೊಂದು ಲೆಟ್ರಿಂದನೂ ನಾವು ಯೂಸ್ ಮಾಡ್ತೀವಿ, ನಥಿಂಗ್ ಬಟ್ ಎಲ್. ನಾವು ಇದು ಹೇಗೆ ಬಂತು ಅಂತ ಅನ್ನೋದು ಐಡೆಂಟಿಫೈ ಮಾಡೋದಾದರೆ ನಾವು ಜಸ್ಟ್ ಅಬ್ಸರ್ವ್. ಎ ಅಂದರೆ ಫಸ್ಟ್ ಟರ್ಮ್. ನಾವು ಇಫ್ ಯು ನೀಡ್ ದಿ ಸೆಕೆಂಡ್ ಟರ್ಮ್, ನಮ್ಗೆ ಸೆಕೆಂಡ್ ಟರ್ಮ್ ಬೇಕು ಅಂದರೆ A2 ಬೇಕು ಅಂತಂದರೆ ಕ್ಲಿಯರ್. ಸೊ ದ ಪ್ರಿಸೀಡಿಂಗ್ ಟರ್ಮ್, ವಿಚ್ ಇಸ್ ದ ಪ್ರಿಸೀಡಿಂಗ್ ಟರ್ಮ್ ಇಸ್ ಎ, ರೈಟ್? ಇದಕ್ಕೆ ನಾವು ಏನು ಆ್ಯಡ್ ಮಾಡಬೇಕು? ವಿ ನೀಡ್ ಟು ಆಡ್ ದ ಫಿಕ್ಸ್ಡ್ ನಂಬರ್, ಆ್ಯಂಡ್ ಫಿಕ್ಸ್ಡ್ ನಂಬರ್ ಇಸ್ ಕಾಲ್ಡ್ ಆಸ್ ಡಿ. ಸೊ ದೇರ್ಫೋರ್ ವಿ ನೀಡ್ ಟು ಆಡ್ ಡಿ, ರೈಟ್? ಸೊ ದಿಸ್ ಇಸ್ ದ ಸೆಕೆಂಡ್ ಟರ್ಮ್. ಓಕೆ, ನೌ come on here if we need the third term, right? So I'll write here if you need the third term. So third term ಬೇಕು ಅಂದ್ರೆ ನಾವು ಅಬ್ಸರ್ವ್ here, if you need third term ಬೇಕು ಅಂತಂದ್ರೆ we need to take the preceding term. Preceding term is what? A2. So therefore we need to take preceding term and we need to add to the preceding term ಗೆ the common difference, sorry, the fixed number or common difference, right? So common difference na fixed number add ಮಾಡಬೇಕು, nothing but we need to add d. Okay, so this implies I'll write the A2 as A2 ಅಂತಂದ್ರೆ ಏನು? A plus d. So therefore I'll write
instead of a2 I will write a plus d. Okay, I will write here. Okay, a2 andre ಏನು ಬರೀತೀನಿ a plus d, so therefore a plus d plus d. Okay, and this implies keep the a as it is, d plus d 2d. So now instead of a3 I'll write a plus 2, a3 ಜಾಗದಲ್ಲಿ a plus 2d ಹಾಕಿ, so therefore a plus 2d plus d, that implies a plus 2d plus d nothing but a plus 3d. Okay, I'll write the answers, right? A is called as first term, and this one as a second term as a plus d. Okay, the third term as a plus 2d, the fourth term as a plus 3d, and so on. So just observe here. I think ಇದು ಏನು ಅಂತ ನಿಮ್ಗೆ ಗೊತ್ತಿದೆ. So this is called as the general ಫಾರ್ಮ್ ಆಫ್ ಎನ್ ಎ ಪಿ. ಹಾಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಇಲ್ಲಿ nth ಟರ್ಮ್ನ ಕಂಡುಹಿಡಿಯೋ ಫಾರ್ಮುಲಾ. ಸೊ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಡೆಫಿನಿಷನ್ ಏನು ಅಂದರೆ, ಸಕ್ಸೀಡಿಂಗ್ ನಂಬರ್ ಬರಬೇಕು ಅಂದರೆ ಪ್ರಿಸೀಡಿಂಗ್ ನಂಬರ್ಗೆ ಫಿಕ್ಸ್ಡ್ ನಂಬರ್ನ ವಿ ನೀಡ್ ಟು ಆ್ಯಡ್. ಸೊ ಆ ಫಿಕ್ಸ್ಡ್ ನಂಬರ್ನ ಕಾಮನ್ ಡಿಫ್ರೆನ್ಸ್ ಅಂತೀವಿ. ಆ ಫಿಕ್ಸ್ಡ್ ನಂಬರ್ನ ನಾವು ಆ್ಯಡ್ ಮಾಡ್ಕೊಂಡು ಹೋದಾಗ, ಪ್ರೆಸಿಡೆಂಟ್ ನಂಬರ್ಗೆ ಆ್ಯಡ್ ಮಾಡ್ಕೊಂಡು ಹೋದಾಗ, ಸೊ ದ ಲಿಸ್ಟ್ ಆಫ್ ನಂಬರ್ಸ್ ಏನು ಬರುತ್ತೆ ಆ ಲಿಸ್ಟ್ ಆಫ್ ನಂಬರ್ಸ್ನ ನಾವು ಏನಂತ ಕರಿತೀವಿ ಅಂದರೆ ಎ ಪಿ. ಆ್ಯಂಡ್ ಇದ್ರ ಜೊತೆಗೆ ಆ ಫಿಕ್ಸ್ಡ್ ನಂಬರ್ನ ಏನಂತ ಕರಿತೀವಿ, ನಥಿಂಗ್ ಬಟ್ ದ ಕಾಮನ್ ಡಿಫ್ರೆನ್ಸ್ ಡಿ ಅಂತ ಕರಿತೀವಿ. ಆ ಡಿಗೆ ಫಾರ್ಮುಲಾವನ್ನು ಕೂಡ ಕಲ್ತ್ರಿ, a2 ಮೈನಸ್ a1 ಇಸ್ ಈಕ್ವಲ್ಸ್ ಟು a3 ಮೈನಸ್ a2. ಸೊ ಇದೂ ಕೂಡ ಕಲ್ತ್ರಿ. ಹಾಗೆ ಸೊ ಹೌ ವಿಲ್ ಯು ರೈಟ್ ದ ಟರ್ಮ್ಸ್ನ ಹೇಗೆ ಬರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಹಿಯರ್ 2, 4, 6, 8 dot 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 here. First one is called as a1, the first term, and here second term a2, a3, a4, dot dot dot, and the last term is called as an. Also here an ಅಂತಂದ್ರೆ ಲಾಸ್ಟ್ ಟರ್ಮ್, an ಅಂತಂದ್ರೆ ಲಾಸ್ಟ್ ಟರ್ಮ್ ಅನ್ನೋದನ್ನು ಕೂಡ ನೀವು ಕಲ್ತ್ರಿ. ಹಾಗೆ ಹಿಯರ್ n is called as ಟರ್ಮ್, ಏನನ್ನು ಏನಂತ ಕರಿತೀವಿ ಅಂದರೆ ಟರ್ಮ್. ಜೊತೆಗೆ ಯು ಹ್ಯಾವ್ ಲರ್ನ್ ದ ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ. ಸೊ ವಾಟ್ ಇಸ್ ದ ಜನರಲ್ ಫಾರ್ಮ್? ಜನರಲ್ ಫಾರ್ಮ್, ಸೊ ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ 2d ಕಮ ಎ ಪ್ಲಸ್ 3d ಕಮ and so on, right? Here a is called as first term, and I'll write here a is called as first term, and d is called as common difference. Okay, so ಇಷ್ಟನ್ನು ಕೂಡ ನೀವು ಕಲ್ತಿದ್ದಂಥ ಚಿಲ್ಡ್ರನ್ಸ್ ಇನ್ ದ ಲಾಸ್ಟ್ ವಿಡಿಯೋ ಎ ಪಿ ಅಂದರೆ ಏನು ಅಪ್ ಟು ದಿಸ್ ಮಚ್. ನಾವು ಇವತ್ತಿನ ಕ್ಲಾಸಲ್ಲಿ ನಾವು ದ nth ಟರ್ಮ್ ಆಫ್ ಎನ್ ಎ ಪಿ ಅನ್ನು ಕಲಿಯೋಣ, ರೈಟ್? ಸೊ ಐಲ್ ರೈಟ್ ದ ಹೆಡಿಂಗ್. ಸೊ ದ nth ಟರ್ಮ್ ಆಫ್ ಎನ್ ಎ ಪಿ. ನಾವು ವಾಟ್ ಈಸ್ ಮೆಂಟ್ ಬೈ nth ಟರ್ಮ್ ಆಫ್ ಎನ್ ಎ ಪಿ? ಸೊ nth ಟರ್ಮ್ ಯಾವುದು? ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ಸ್, ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಳ್ಕೊಡ್ತೀನಿ. ಸೊ 3, 6, 9, 12, dot dot dot, right children? Now here ಒಂದು ಕ್ವಶನ್, ಕ್ಯಾನ್ ಯು ಐಡೆಂಟಿಫೈ ದ ನೆಕ್ಸ್ಟ್ ಟರ್ಮ್? ಎಸ್, ಖಂಡಿತವಾಗ್ಲೂ ನೆಕ್ಸ್ಟ್ ಟರ್ಮ್ನ ನೀವು ಬರೀಬಹುದು. ದ ನೆಕ್ಸ್ಟ್ ಟರ್ಮ್ ಈಸ್ 15 ಆ್ಯಂಡ್ ದ ನೆಕ್ಸ್ಟ್ ಟರ್ಮ್ ಈಸ್ 18, ಬಿಕಾಸ್ ಸಡನ್ ಆಗಿ ನಿಮ್ಗೆ ಹೇಳ್ಬೋದು ದಿಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 3. ಸೊ ದೇರ್ಫೋರ್ ಯು ಕ್ಯಾನ್ ಸೇ ದ ನೆಕ್ಸ್ಟ್ ಟರ್ಮ್. ನೌ ಕ್ಯಾನ್ ಯು ಸೇ ದಟ್ ದ 10th ಟರ್ಮ್ ಹಿಯರ್? ಬಿಕಾಸ್ ಸಿ ಫಸ್ಟ್ ಎ ಪಿ ಕೊಟ್ಟ ತಕ್ಷಣ ಫಸ್ಟ್ ಏನು ಮಾಡಬೇಕು, ಯು ನೀಡ್ ಟು ರೈಟ್ ಆನ್ ದಿಸ್ ಒನ್ ಆಸ್ a1, a2, a3 ಆ್ಯಂಡ್ ಹಿಯರ್ a4 and so on, right children? Afterwards you need to find the common difference. a3 minus a2 is equals to a3 minus a2, because ಏನಕ್ಕೆ ಅಂದರೆ ಟು ಫೈಂಡ್ ದ ವೆದರ್ ದ ಗಿವನ್ ಟರ್ಮ್ಸ್ ಆರ್ ಎ ಪಿ ಆರ್ ನಾಟ್ ಅನ್ನೋದಕ್ಕೆ ಡಿ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ನಾವು ಫಸ್ಟ್ ಕಂಡುಹಿಡಿಯೋಣ, ಆಮೇಲೆ ನಾನು ದ nth ಟರ್ಮ್ ಆಫ್ ಎನ್ ಎ ಪಿ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ, ರೈಟ್? ನಾವು ಹಿಯರ್ ಡಿ ಈಸ್ ಈಕ್ವಲ್ಸ್ ಟು a3 ಇಂದ ಎಷ್ಟು? a3 is 9 minus a2 is 3. Sorry, a2 is 6. Sorry, a2 is 6 minus 3 is equals to a3 is 9 minus 6. Now d is equals to here also 3. 6 minus 3 is 3 and 3. So the common difference are same. Nothing but fixed numbers are same. So therefore this given terms is there a AP term, right children? So ಇದು ಫಸ್ಟ್ ನೀವು ಮಾಡಬೇಕಾಗಿರೋಂಥದ್ದು ಫಸ್ಟ್ ಕೆಲಸ, ರೈಟ್? Now here as I asked, ನಿಮಗೆ ಕೇಳಿದ ಹಾಗೆ can you identify the 10th term? Here this is the first term, second term, third term,
fourth term. What will be the 10th term? Right? So I'm asking what will be the 10th term? How will you find the 10th term? Right? Or how will you find the 20th term? Children, as I said here, n is called as the last term. ಅದು ಯಾವ್ದಾರು ಆಗಿರಬಹುದು. ಸೊ ಅದರಲ್ಲಿ n ಅಂದ್ರೆ ಏನು? ದಟ್ ಟರ್ಮ್, ರೈಟ್? ನಾವು ಐ ಆಮ್ ಆಸ್ಕಿಂಗ್, ದಿಸ್ ಇಸ್ ದ ಫಸ್ಟ್ ಟರ್ಮ್, ರೈಟ್? ದಿಸ್ ಇಸ್ ದ ಸೆಕೆಂಡ್ ಟರ್ಮ್, a2 term. This is the third term. This is the fourth term. Now how will you find the 10th term of this example? And how will you find the 20th term? ರೈಟ್? ಸೊ ಇದನ್ನೆಲ್ಲವನ್ನು ಐಡೆಂಟಿಫೈ ಮಾಡಬೇಕು ಅಂದರೆ, ಸೊ ವಿ ಹ್ಯಾವ್ ದ ಒನ್ ಫಾರ್ಮುಲಾ ಚಿಲ್ಡ್ರನ್ಸ್, ದಟ್ ನಥಿಂಗ್ ಬಟ್ ದ nth ಟರ್ಮ್ ಆಫ್ ಎನ ಫಾರ್ಮುಲಾ ಇರೋವಂಥದ್ದು. ಸೊ ಅದನ್ನು ನೀವು ಕಲ್ತ್ಕೊಂಡ್ರೆ, ಸೊ ವಿ ಕ್ಯಾನ್ ಫೈಂಡ್ ದಿ nth ಟರ್ಮ್ ಆಫ್ ಎನ ಎ ಪಿ. ನಥಿಂಗ್ ಬಟ್ ಯು ಕ್ಯಾನ್ ಫೈಂಡ್ ದ 10th. Here n is how much? 10. So therefore you can find the nth term of an AP. ಯಾವುದನ್ನು ಕೂಡ ಕೊಟ್ಟರು ಕೇಳ್ಬೋದು, ಲೈಕ್ A10, A20, A30, A100, whatever they have asked. Means if you use this formula, now whatever I'll write, ನಾನು ಏನು ಬರೀತೀನಿ ಈ ಫಾರ್ಮುಲಾವನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಕಲ್ತ್ಕೊಂಡ್ರೆ, you can easily find the answer, right? Now what is the formula? So formula, an is equals to a plus n minus 1 into d. So this is the formula to find the nth term of an AP, children, right? So the nth term of an AP, where a is equals to first term and d is equals to common difference. Children, I will say again, an is equals to a plus n minus 1 into d. ಅದರಲ್ಲಿ a ಅಂದ್ರೆ ಏನು? ಫಸ್ಟ್ ಟರ್ಮ್. d ಅಂದ್ರೆ ಏನು? ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ ನಿಮ್ಗೆ ಈಗಾಗಲೇ ಗೊತ್ತಿದೆ, ರೈಟ್? ಹಾಗೆ n ಅಂದರೆ ಟರ್ಮ್, ವಿಚ್ ಟರ್ಮ್ ದಟ್ ಯು ಆರ್ ಫೈಂಡಿಂಗ್, ಆ್ಯಂಡ್ n ಅಂದರೆ ದಿ ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಮೀನ್ಸ್ ಯಾವ ಟರ್ಮ್ನ ಲಾಸ್ಟ್ ಟರ್ಮ್ ನೀವು ಫೈಂಡ್ ಔಟ್ ಮಾಡ್ತಿದ್ರೆ ಅದು. ಸೊ ದಿಸ್ ಇಸ್ ದ ಫಾರ್ಮುಲಾ, ಚಿಲ್ಡ್ರನ್ಸ್, ಟು ಫೈಂಡ್ ದ nth ಟರ್ಮ್ ಆಫ್ ಎನ್ ಎ ಪಿ. n is equals to a plus n minus 1 into d, ಚಿಲ್ಡ್ರನ್ಸ್. ಆಲ್ಸೋ ಏನ್ ಅಂತಂದರೆ ಲಾಸ್ಟ್ ಟರ್ಮ್ನು, ಹಾಗೆ ಏನು ಲಾಸ್ಟ್ ಟರ್ಮನ್ನು ಇನ್ನೊಂದು ಲೆಟ್ರಿಂದನೂ ನಾವು ಯೂಸ್ ಮಾಡ್ತೀವಿ, ನಥಿಂಗ್ ಬಟ್ ಎಲ್ಲಿಂದನೂ ಕೂಡ ನಾವು ಲೆಟರ್ ಲಾಸ್ಟ್ ಟರ್ಮನ್ನು ಬರೀತೀವಿ, right, children? So this is the nth term of an AP formula. an is equals to a plus n minus 1 into d. Now children, ಇದು ಹೇಗೆ ಬಂತು ಅನ್ನೋದು, ರೈಟ್? ಐ ಥಿಂಕ್ ಇಫ್ ಯು ನೋ ದ ಡೆಫಿನೇಷನ್, ನಿಮಗೆ ಡೆಫಿನೇಷನ್ ಗೊತ್ತಿತ್ತು ಅಂತಂದರೆ ನಿಮಗೆ ಈ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ಅನ್ನೋದು ಗೊತ್ತಾಗುತ್ತೆ, ರೈಟ್? ನಾವು ಫಾರ್ ಎಕ್ಸಾಂಪಲ್ ಲೆಟ್ a1, a2 and a3, a3, a1, a2, a3, a4, dot are the AP terms ಅಂತ ತಗೊಂಡ್ರೆ ನಾವು, here a1 is nothing but the first term, right? And d is a common difference, right? So ಹಾಗಾದ್ರೆ ಇಲ್ಲಿ a first term ಆಗುತ್ತೆ. If you know the definition means, then easily ನಿಮ್ಗೆ ಗೊತ್ತಾಗುತ್ತೆ, ಚಿಲ್ಡ್ರನ್ಸ್, ಇದು ಹೇಗೆ ಅನ್ನುವಂಥದ್ದು, ರೈಟ್? ಸೊ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಸೊ ಸಕ್ಸೀಡಿಂಗ್ ಟರ್ಮ್ ಬರಬೇಕು ಅಂದರೆ ಪ್ರಿಸೀಡಿಂಗ್ ಟರ್ಮ್ಗೆ ವಿ ನೀಡ್ ಟು add the fixed number, children, right? Fixed number andre we will call that as a common difference, d, right? So a is a first term, hage d andre eno? Common difference or fixed number, right? Common difference. Now ಇದು ಹೇಗೆ ಬಂತು ಅಂತ ಅನ್ನೋದು ಐಡೆಂಟಿಫೈ ಮಾಡೋದಾದರೆ, ನಾವು ಜಸ್ಟ್ ಅಬ್ಸರ್ವ್, a ಅಂದರೆ ಫಸ್ಟ್ ಟರ್ಮ್. ನಾವು ಇಫ್ ಯು ನೀಡ್ ದಿ ಸೆಕೆಂಡ್ ಟರ್ಮ್, ನಮ್ಗೆ ಸೆಕೆಂಡ್ ಟರ್ಮ್ ಬೇಕು ಅಂದರೆ a2 ಬೇಕು ಅಂತಂದರೆ, clear? So the preceding term, which is the preceding term, children? Preceding term is a, right? ಇದಕ್ಕೆ ನಾವು ಏನು ಆ್ಯಡ್ ಮಾಡಬೇಕು? We need to add the fixed number, and fixed number is called as d. So therefore we need to add d, right? So this is the second term. Okay, now come on, here if we need the third term, right? So I'll write here, if you need the third term. So third term ಬೇಕು ಅಂದ್ರೆ, now observe here, if you need third term ಬೇಕು ಅಂತಂದರೆ we need to take the preceding term. Preceding term is what? a2. So therefore we need to take preceding term, and we need to add to the preceding term ಗೆ the common difference, sorry, the fixed number or common difference, right? So common difference na fixed number add ಮಾಡಬೇಕು, nothing but we need to add d. Okay, so this implies
I'll write the A2 as A2 ಅಂತಂದ್ರೆ ಏನು A plus D. So therefore I'll write instead of A2 I will write A plus D. Okay, I'll write here. Okay, A2 ಅಂದ್ರೆ ಏನು ಬರೀತೀನಿ A plus D. So therefore A plus D plus D. Okay, and this implies keep the A as it is, D plus D 2D. Clear, children? Understood? Okay, now this is the third term. So now instead of A3 I'll write A plus 2D, children. Okay, so A3 jagadalli A plus 2D haki. So therefore A plus 2D plus D, that implies A plus 2D plus D, nothing but A plus 3D. Okay, now so this is the A fourth term, right, children? And these three things that I already have in the wrote, right? So okay, now I have wrote A4. Okay, now I'll write the answers, right? A is called as first term, and this one as A, second term as A plus D. Okay, the third term as A plus 2D, the fourth term as A plus 3D, and so on. So just observe here. I think ಇದು ಏನು ಅಂತ ನಿಮ್ಗೆ ಗೊತ್ತಿದೆ. So this is called as the general form of an ಇದನ್ನ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಹೇಗೆ ಚೇಂಜ್ ಮಾಡ್ಕೊಳ್ತೀನಿ ಅಂದರೆ, just observe here. I'll write A plus D as A plus 2 minus 1 into D. Okay, why? Just observe here. Here nothing is there, means the coefficient of D is nothing but 1. So therefore 1D is there. Okay, now just observe 2 minus 1 is how much? 2 minus 1 is nothing but 1. So therefore 1 into D is 1D, right? So therefore I'm interchanging this. Okay, oh, here also A plus 2D jagadalli I'll write instead of A plus 2D A plus, just I will write 3 minus 1 into D. Okay, so just observe here. A plus 3 minus 1 is 2. 2 into D is 2D, right? Like that I'll write the A plus 3D as A plus 4 minus 1 into D, and so on. Clear, children? So simple. I had changed the general term. I had changed the general term as general form as A plus D as A plus 2 minus 1 into D, A plus 2D as A plus 3 minus 1 into D, and A plus 3D as A plus 4 minus 1 into D. Like that, if you start to write, ಇದೇ ತರಹ ನೀನು ಬರ್ಕೊಂಡು ಹೋಗ್ತಾ ಹೋದರೆ, the last term AN, right? This term can be written in the form of A plus N minus 1 into D, children. Where A is called as the first term, N is called as the term, and D is called as the common difference, and N is called the last. So the question is find the nth term of the AP, and the AP they have given AP ಅನ್ನು ಕೊಟ್ಟಿದ್ದಾರೆ 2, 4, 6, 8 dot 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 150. So you need to find the nth term. ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೆನ್ನೆ ಕಲ್ತ್ಕೊಂಡಿದ್ದೀವಿ, ಆದರೂ ಸ್ಟಿಲ್ ಐ ವಿಲ್ ಸೇ ಫಸ್ಟು ಈ ಒಂದು ಕೊಟ್ಟಿರೋ ಎ ಪಿ ಅನ್ನು ಇಟ್ಕೊಂಡು nth ಟರ್ಮ್ನ ಕಂಡುಹಿಡಿಯಬೇಕು ಅಂತಂದರೆ ನಮಗೆ ಒಂದು ಫಾರ್ಮುಲಾ ಇದೆ. ಅಂದರೆ ಎ nth ಟರ್ಮ್, ಸೊ ಈ ಫಾರ್ಮುಲಾವನ್ನೇ ಯೂಸ್ ಮಾಡಬೇಕು. ಸೊ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾವನ್ನೇ ಇಟ್ಕೊಂಡು ವಿ ನೀಡ್ ಟು ಫೈಂಡ್ ದ nth ಟರ್ಮ್. ಸೊ ಹಾಗಾದ್ರೆ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಫಾರ್ಮುಲಾ ಇದೆ, ಈ ಫಾರ್ಮುಲಾಗೆ ಡೇಟಾ ಸಿಕ್ಕಿದ್ರೆ ಡೇಟಾವನ್ನು ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ nth ಟರ್ಮ್ ಸಿಗುತ್ತೆ. ಹಾಗಾದರೆ ನಾವು ಡೇಟಾವನ್ನು ಹೇಗೆ ತಗೊಳ್ಳೋದು, ಡೇಟಾವನ್ನು ಕೊಟ್ಟಿರೋ ಕ್ವಶನ್ ಥ್ರೂ ತಗೋಬೇಕು. ಹಾಗಾದರೆ ಕೊಟ್ಟಿರೋ ಕ್ವಶನ್ ಎ ಪಿ, ಅಂದರೆ ಕೊಟ್ಟಿರೋ ಎ ಪಿ ಏನೇನು 2, 4, 6, 8 ಡಾಟ್ 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 150. ಸೊ ನಿಮಗೆ ಗೊತ್ತಿರೋ ಹಾಗೆ ಫಸ್ಟು ಏನು ಬರ್ಕೋಬೇಕು, ಕೊಟ್ಟಿರೋ ಡೇಟಾದ ಕೆಳಗೆ ಫಸ್ಟ್ ಒನ್ A1, ಅಂದರೆ ಈ 2 ಅನ್ನೋಂಥದ್ದು ಎ ಫಸ್ಟ್ ಟರ್ಮ್, ಅಂದರೆ ಫಸ್ಟ್ ಟರ್ಮ್ ಆಗುತ್ತೆ. ಇದು A2 ಆಗುತ್ತೆ, ಇದು A3 ಅಂದರೆ ಥರ್ಡ್ ಟರ್ಮ್, ಇದು A4 ಆ್ಯಂಡ್ ಡಾಟ್ 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 ಆ್ಯಂಡ್ 150 ಅನ್ನೋಂಥದ್ದು AN ಆಗುತ್ತೆ. ಓಕೆ, ಹಾಗಾದರೆ ನಾನು ಡೇಟಾವನ್ನು ಬರ್ಕೊಳ್ಳೋದಾದರೆ ಐ ವಿಲ್ ರೈಟ್ ದ ಡೇಟಾ ಹಿಯರ್. ಸೊ ಏನೇನು ಕೊಟ್ಟಿದ್ದಾರೆ ಡೇಟಾ ಬರ್ಕೊಳ್ಳೋಣ. ಫಸ್ಟು A1 ಕೊಟ್ಟಿದ್ದಾರೆ ಅಂದರೆ ಎ. ಸೊ ಎ ಎಷ್ಟು 2. ಓಕೆ, ಸೊ ಕಾಮನ್ ಡಿಫ್ರೆನ್ಸ್.
ಸೊ ಕಾಮನ್ ಡಿಫ್ರೆನ್ಸ್ ನಿಮಗೆ ಫಾರ್ಮುಲಾ ಗೊತ್ತು. ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ a2 minus a1 equals a3 minus a2. Now this is the formula. So apply the value. a2 ಅಂದರೆ 4 minus a1 ಅಂದರೆ 2 equals a3 ಅಂದರೆ 6 minus 4. ಸೊ ಹಾಗಾದರೆ ಕಾಮನ್ ಡಿಫ್ರೆನ್ಸ್ 2. ಆ್ಯಂಡ್ ಆಲ್ಸೋ ಲಾಸ್ಟ್ ಏನೋ ಕೊಟ್ಟಿದ್ದಾರೆ, ಇಲ್ಲಿ an ಕೊಟ್ಟಿದ್ದಾರೆ. ಓಕೆ, ಸೊ an ಕೊಟ್ಟಿರೋದ್ರಿಂದ an ಬರ್ಕೊಳ್ಳಿ. ಸೊ ದೇರ್ಫೋರ್ an is equals to 150. ಸೊ ವಾಟ್ ಯು ನೀಡ್ ಟು ಫೈಂಡ್? ಯು ನೀಡ್ ಟು ಫೈಂಡ್ ಯಾವ ಟರ್ಮ್ ವಿಲ್ ಬಿಕಮ್ 150, ಅಂದರೆ ಎಷ್ಟನೇ ಟರ್ಮ್ 150 ಆಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ದ ಡೇಟಾ. ನಾವು ಅಪ್ಲೈ ದಿಸ್ ಡೇಟಾ ಟು ದಿಸ್ ಫಾರ್ಮುಲಾ. ಈ ಫಾರ್ಮುಲಾಗೆ ಈ ಡೇಟಾವನ್ನು ಅಪ್ಲೈ ಮಾಡಿ. ಸೊ ದೇರ್ಫೋರ್ ಆಯಾ ಜಾಗಕ್ಕೆ ಆಯಾ ವ್ಯಾಲ್ಯೂಸ್ ಅಪ್ಲೈ ಮಾಡಿ ಚಿಲ್ಡ್ರನ್ಸ್. ಏನ್ ಕೊಟ್ಟಿದ್ದಾನೆ? ಏನ್ ಎಷ್ಟು? 150. ಗುಡ್, ಯಾರೋ ಮಾಡಿದ್ದಾರೆ, ವೆರಿ ಗುಡ್. ಸೊ ಏನ್ ಅಂದರೆ 150 ಈಕ್ವಲ್ಸ್, ನಾವು ಏನ್ ಜಾಗದಲ್ಲಿ 150 ಹಾಕಿದ್ದೀನಿ. ನಾವು ಎ ಅಂದರೆ ಎಷ್ಟು? ಎ ಅಂದರೆ 2 ಪ್ಲಸ್ n minus 1 into d. ಕಾಮನ್ ಡಿಫರೆನ್ಸ್ ಎಷ್ಟು? 2. So therefore 150 equals 2 plus, now multiple 2 to the n and 2 to the 1, ಅಂದರೆ ಸಿಂಗಲ್ ಟರ್ಮ್ ಟು ದ ಡಬಲ್ ಟರ್ಮ್. ಸೊ 2 ನ n ಗೂ ಮಲ್ಟಿಪಲ್ ಮಾಡಿ, 2 ನ 1 ಗೂ ಮಲ್ಟಿಪಲ್ ಮಾಡಿ. ಸೊ 2 into n is 2n minus 2 ones are 2. So therefore 150 equals, now just observe here childrens, ಇಲ್ಲಿ ನಂಬರ್ಗಳನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು, ಅಥವಾ ಸಿಂಬಲ್ ಏನು ಹೇಳುತ್ತೆ ಅದನ್ನು ಮಾಡಬೇಕು. ನಾವು ಇಲ್ಲಿ 2 ಇದೆ, ಇಲ್ಲಿ -2 ಇದೆ, ಅಂದರೆ +2 -2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಬಿಕಾಸ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಹಾಗಾದರೆ ನೀವು ಸಬ್ಟ್ರಾಕ್ಟ್ ಮಾಡಬೇಕು. 2 ಅಲ್ಲಿ 2 ಹೋದರೆ 0. ಸೊ ದೇರ್ಫೋರ್ ಇಟ್ ಗೆಟ್ ಕ್ಯಾನ್ಸಲ್, 2 ಗೆಟ್ ಕ್ಯಾನ್ಸಲ್. ಇನ್ನು ರಿಮೈನಿಂಗ್ ಉಳಿದಿರೋದು 2n. ಸೊ ಇದನ್ನು ರಿವರ್ಸ್ ಬರ್ಕೊಳ್ತೀನಿ. 2n is equals to 150. ನಮಗೆ ಬೇಕಾಗಿರೋದು n ವ್ಯಾಲ್ಯೂ. ಸೊ ದೇರ್ಫೋರ್ n is equals to 150 divided by 2. ಸೊ n ಬೇಕು, 2ನ ಆಚೆ ಕಳಿಸಿ. 2n equals 150. n ಬೇಕು, n ಹಾಗೆ ಇಟ್ಕೊಳ್ಳಿ. 2 ಮಲ್ಟಿಪಲ್ ಇದೆ, ಆಚೆ ಹೋದರೆ ಡಿವೈಡ್ ಆಗುತ್ತೆ. ಸೊ ದೇರ್ಫೋರ್ n equals 150 by 2. ಸೊ ದೇರ್ಫೋರ್ 2 1s are 2 75s are. ಸೊ 2 7s are 14, 1 ಉಳ್ಕೊತ್ತು 10 ಆಯಿತು. ಸೊ ದೇರ್ಫೋರ್ 2 5s are 10. ಹಾಗಾದರೆ n ವ್ಯಾಲ್ಯೂ ಎಷ್ಟು? 75. ಸೊ ದೇರ್ಫೋರ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಸೊ 75th ಟರ್ಮ್ ಏನಾಗುತ್ತೆ? 150 ಆಗುತ್ತೆ ಅನ್ನೋದು ಇದರ ಅರ್ಥ. ಓಕೆ, ಸೊ ಇದೇ ಡೇಟಾವನ್ನು ತಗೊಂಡು ಇಲ್ಲಿ ನೋಡಿ, ಡೇಟಾದಲ್ಲಿ ನಿಮಗೆ ಎ ಕೊಟ್ಟಿದ್ದಾರೆ, ಎ ಎಷ್ಟು? 2. ಡಿ ಕೊಟ್ಟಿದ್ದಾರೆ, ಡಿ ಎಷ್ಟು? 2. ಆ್ಯಂಡ್ ಎ ಎನ್ ಕೊಟ್ಟಿದ್ದಾರೆ 150. ಎನ್ನು ನಮ್ಗೆ ಗೊತ್ತಾಯಿತು ಎಷ್ಟು? 75. ಸೊ ಈಗ ಇದೇ ಡೇಟಾವನ್ನು ಇಟ್ಕೊಂಡು ವಾಟ್ ಐ ವಿಲ್ ಡೂ ಈಸ್, ಸೊ ಐ ವಿಲ್ ರೈಟ್ ದ ಡೇಟಾ ಆಸ್, ಇದು ಸೆಕೆಂಡ್ ಒನ್, ಡಿ ಈಕ್ವಲ್ಸ್ ಟು ಎ ಎನ್ ಈಕ್ವಲ್ಸ್ 150, ಎನ್ ಈಕ್ವಲ್ಸ್ 75, ಎ ಈಕ್ವಲ್ಸ್ ಕ್ವಶನ್ ಮಾರ್ಕ್. ನಾವು ದಿಸ್ ಇಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಚಿಲ್ಡ್ರನ್. ನಾವು ಸೇಮ್ ಡೇಟಾ ಇಟ್ಕೊಂಡಿದ್ದೀನಿ. ಡಿ ಎಷ್ಟು? 2, ಎ ಎನ್ 150, ಎನ್ ಈಕ್ವಲ್ಸ್ ಎಷ್ಟು? 75, ಎ ಈಕ್ವಲ್ಸ್ ಕ್ವಶನ್ ಮಾರ್ಕ್. ಹೀಗೆ ಕೇಳ್ತಾರೆ. ಹಾಗಾದರೆ ಎ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ. ಎ ವ್ಯಾಲ್ಯೂ ಎಷ್ಟು? 2. ಸೊ ನಾವು ಇದೇ ಡೇಟಾವನ್ನು ಇಟ್ಕೊಂಡು ನಾವು ಎ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ಎ ವ್ಯಾಲ್ಯೂ ಎಷ್ಟು? 2. ಹಾಗಾದ್ರೆ ನಮ್ಮ ಇಂಟೆನ್ಷನ್ ಏನು ಇಲ್ಲಿ? ನಾವು ಇಲ್ಲಿ ಆನ್ಸರ್ 2 ಬರ್ಸ್ಬೇಕು. ಸೊ 2ನ ಬರ್ಸೋಣ, ಅಂದರೆ 2 ತೊಗೊಂಬರ್ಬೇಕು ನಾವು. ಹೇಗೆ ನೋಡಿ, ಈ ರೀತಿಯಾಗಿ ಡೇಟಾ ಕೊಡ್ತಾರೆ. ಈಗ ಎನ ಫೈಂಡ್ ಔಟ್ ಮಾಡೋಣ. ಎನ್ನ ಫೈಂಡ್ ಔಟ್ ಮಾಡಿದ್ರೆ ಈಗ ಎನ ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಈಗ ಕಲ್ತ್ಕೊಳ್ಳೋಣ. ಸೊ ಹೇಗೆ? ಫಸ್ಟ್ ಸಿಂಪಲ್ ನೋಡಿ, ಫಾರ್ಮುಲಾ ಹಾಕಿ. ವಾಟ್ ಇಸ್ ದ ಫಾರ್ಮುಲಾ? ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಚಿಲ್ಡ್ರನ್ಸ್ ಒಂದು ಹೇಳ್ಬಿಟ್ಟಿದ್ದೀನಿ ಈಗಾಗಲೇ, ಎ ವ್ಯಾಲ್ಯೂ ನಿಮ್ಗೆ ಗೊತ್ತು. ಎ ವ್ಯಾಲ್ಯೂ ಎಷ್ಟು? 2. ಸೊ ಇದನ್ನ ಇಟ್ಕೊಂಡು ಈಗ ನೀವು ಆನ್ಸರ್ ಎಷ್ಟು ಬರ್ಸ್ಬೇಕು? 2ನೇ ಬರ್ಸ್ಬೇಕು. ಓಕೆ, ಸೊ ದೇರ್ಫೋರ್ ಈಗ ವ್ಯಾಲ್ಯೂಸ್ ಇದೆ, ವ್ಯಾಲ್ಯೂಸನ್ನು ಈ ಫಾರ್ಮುಲಾಗೆ ಆಯಾ ಜಾಗಕ್ಕೆ ಅಪ್ಲೈ ಮಾಡಿ. ಏನಂದರೆ ಎಷ್ಟು? 150 ಈಕ್ವಲ್ಸ್, ಎ ಅಂದರೆ ಗೊತ್ತಿಲ್ಲ, ಎ ಅಂತಲೇ ಬರ್ಕೊಳ್ಳಿ, ಪ್ಲಸ್ ಎನ್ ಎಷ್ಟು? 75 ಮೈನಸ್ 1 ಇಂಟು ಡಿ ಅಂದರೆ 2. ನೋಡಿ, ಆಯಾ ಜಾಗಕ್ಕೆ ಆಯಾ ವ್ಯಾಲ್ಯೂನ ಹಾಕ್ಕೊಂಡಿದ್ದೀನಿ.
ಸೊ ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ಚಿಲ್ಡ್ರನ್ಸ್. ಈ ರೀತಿ ಕೇಳ್ಬೋದು. ಫೈಂಡ್ ಎನ್ ಅಂತ ಕೇಳೋದ್ರ ಬದಲು ಫೈಂಡ್ ಎ ಅಂತ ಕೇಳ್ಬೋದು. ಓಕೆ, ಸೊ ದೇರ್ಫೋರ್ ಈಗ ಇದನ್ನು ಸಿಂಪ್ಲಿಫೈ ಮಾಡಿ 150 ಈಕ್ವಲ್ಸ್ ಎ ಪ್ಲಸ್ 75 1 ಹೋದರೆ 74 ಇಂಟು 2. ಸೊ ದೇರ್ಫೋರ್ 150 ಈಕ್ವಲ್ಸ್ ಎ ಪ್ಲಸ್ 74 2s. ಸೊ 4 2s 8 ನೋಡಿ, 4 2s 8, 7 2s 14. ಓಕೆ, ನಾವು ನೋಡಿ ಕರೆಕ್ಟಾಗಿ. ಸೊ ಈಗ ಇದನ್ನು ಉಲ್ಟಾ ಬರ್ಕೊಳ್ತೀನಿ, ಅಂದರೆ ರಿವರ್ಸ್ ಬರ್ಕೊಳ್ತೀನಿ. ಎ ಪ್ಲಸ್ 148 ಇಸ್ ಈಕ್ವಲ್ಸ್ ಟು 150. Now send the 148 to the right hand side because you need the value of a. So therefore a is equals to 150 minus 148. ಯಾಕೆ ಅಂದರೆ ಇಲ್ಲಿ ಪ್ಲಸ್ ಇದೆ, ಆ ಕಡೆ ಹೋದಾಗ ಮೈನಸ್ ಆಗುತ್ತೆ. ಸೊ therefore 150 minus 148 ಅಂದರೆ ಆನ್ಸರ್ is 2. Now good. So now what I will do is for the same data ಫಸ್ಟ್ ಪ್ರಾಬ್ಲಮ್ ತಗೊಂಡ್ವಲ್ಲ, ಫಾರ್ ದ ಸೇಮ್ ಡೇಟ್ 2 4 6 8 ಡಾಟ್ 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 ಫಾರ್ ದ ಸೇಮ್ ಡೇಟಾ ನಾನು ಇನ್ನೊಂದು ತರಹ ಫೈಂಡ್ ಔಟ್ ಮಾಡ್ತೀನಿ. ನೋಡಿ ಏನು ಅಂತ. ನಾವು ದಿಸ್ ಇಸ್ ದ ಫೋರ್ತ್ ಒನ್. ನಾವು ಜಸ್ಟ್ ಅಬ್ಸರ್ವ್ ದಿಸ್. ದೇ ಹ್ಯಾವ್ ಗಿವನ್ ಎ ಇಸ್ 2. ಸೊ ದೇ ಆ್ಯಂಡ್ ಎ ಎನ್ ದೇ ಹ್ಯಾವ್ ಗಿವನ್ ಇಟ್ಸ್ 150. ಚಿಲ್ಡ್ರನ್ಸ್, ನಾನು ಬೇರೆ ಬೇರೆ ಪ್ರಾಬ್ಲಮ್ಸ್ ತೊಗೊಂಡು ಮಾಡಬಹುದು, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಒಂದೇ ಪ್ರಾಬ್ಲಮಲ್ಲಿ ನಾನು ಮಾಡ್ತಾ ಇರೋವಂಥದ್ದು. ಹಾಗಾದರೆ ನೀವು ನೋಡಿ, ಒಂದೇ ಪ್ರಾಬ್ಲಮ್ನ ಇಟ್ಕೊಂಡು ನೀವು ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ, ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಎನ್, ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್, ಆ್ಯಂಡ್ ಆಲ್ಸೋ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ಆಲ್ಸೋ. ಸೊ ಡಿನ ಮಾಡ್ತಾ ಇರೋವಂಥದ್ದು ಈಗ ನಾನು. ಓಕೆ, ಸೊ therefore ಎನ್ ಇಸ್ ಈಕ್ವಲ್ಸ್ ಟು 75 ಆ್ಯಂಡ್ ಡಿ ಈಕ್ವಲ್ಸ್ ಕ್ವಶನ್ ಮಾರ್ಕ್. ನೋಡಿ, ಒಂದೇ ಪ್ರಾಬ್ಲಮಲ್ಲಿ ನಾವು 3-4 ಥರ ಮಾಡಿದ್ದೀವಿ ನಾವು. ಸಿಂಪಲ್. ನಾವು ಯು ನೋ ದ ಆನ್ಸರ್. ಹಾಗಿದ್ರೂ ನಾವು ಇದನ್ನು ಮಾಡ್ಕೊಂಡು ಹೋಗೋಣ ಹೇಗೇನು ಅಂತದ್ದು ನಾವು. ಸೊ ಎಗೇನ್ ಐ ವಿಲ್ ಸೇ, ನೀವು ಕಲ್ತಿದ್ದು ಏನೇನು ಅಂತಂದರೆ ಫಸ್ಟು ಎ ಎನ್ನ ಕಲ್ತಿದ್ದು, ಆ್ಯಂಡ್ ನೆಕ್ಸ್ಟ್ ಎನ್ನ ಕಲ್ತಿದ್ದು, ನೆಕ್ಸ್ಟ್ ಎನ್ ಆದಮೇಲೆ ನೀವು ಫೈಂಡ್ ಔಟ್ ಮಾಡೋಕೆ ಕಲ್ತಿದ್ದು ಎನ. ಈಗ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಡಿನ. ಓಕೆ, ನಾವು ಡೇಟಾ ಇದೆ, ಫಾರ್ಮುಲಾ ಹಾಕಿ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಸೊ ನಾವು ಆಯಾ ಜಾಗಕ್ಕೆ ಆಯಾ ವ್ಯಾಲ್ಯೂಸ್ ಹಾಕಿ. ಎ ಏನಂದರೆ ಎಷ್ಟು? ಎ ಅಂದರೆ 150 ಈಕ್ವಲ್ಸ್ ಎ ಅಂದರೆ 2 ಪ್ಲಸ್ ಎನ್ ಅಂದರೆ 75 ಮೈನಸ್ 1 ಇಂಟು ಡಿ. ಡಿ ಅಂದರೆ ಗೊತ್ತಿಲ್ಲ. ಓಕೆ, ನಾವು just observe this. So therefore 150 equals, now you know the answer of D, still we are finding the answer. So 2 plus 75 1 hodre, so it's 74 into D, it's 74D. So therefore ಈಗ ಏನು ಮಾಡಿ ಅಂದರೆ 2ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕಳಿಸಿ. ಸೊ therefore 150 ಅಲ್ಲೇ ಇರುತ್ತೆ, 2 ಈ ಕಡೆಗೆ ಬಂದರೆ ಇಟ್ ವಿಲ್ ಬಿಕಮ್ -2 ಈಕ್ವಲ್ಸ್ ಟು 74D. ಸೊ 150ಯಲ್ಲಿ 2 ಹೋದರೆ, ಸೊ 150ಯಲ್ಲಿ 2 ಹೋದರೆ ಇಟ್ಸ್ 148. ಸೊ 148 ಈಕ್ವಲ್ಸ್ 74D. ಓಕೆ, ನಾವು ಇದನ್ನು ರಿವರ್ಸ್ ಬರ್ಕೊಳ್ಳಿ. 74D ಈಕ್ವಲ್ಸ್ 148. ನಾವು ವಿ ನೀಡ್ ದ ವ್ಯಾಲ್ಯೂ ಆಫ್ D, right? So D ಇಟ್ಕೊಂಡು ಉಳಿದಿರೋದನ್ನ ಆಚೆ ಕಳಿಸಿ. ಸೊ therefore D equals 148 divided by 74. Okay? Now, simple. ನೋಡಿ, 74 plus 74 ಎಷ್ಟಾಗುತ್ತೆ? 4 4 8, 7 plus 7 is 14, 148. So that means 74 ones are, 74 twos are. What is the value of D? D value is 2.